ನಮಸ್ಕಾರ ಸ್ನೇಹಿತರೆ, ಮಾಹಿತಿ ಮಂದಿರದ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ಜೇನುನೊಣಗಳ ಕುತೂಹಲಕಾರಿ ಸಂಗತಿಗಳ ಬಗ್ಗೆ ತಿಳಿಯೋಣ ಬನ್ನಿ. ಸ್ನೇಹಿತರೆ, ಜೇನುನೊಣಗಳು ತಮ್ಮ ಗೂಡನ್ನು ಷಡ್ಭುಜಾಕೃತಿಯಲ್ಲಿ ಕಟ್ಟುತ್ತವೆ. ಈ ಆಕಾರವು ಕಡಿಮೆ ಮೇಣವನ್ನು ಬಳಸಿ ಹೆಚ್ಚು ಜೇನುತುಪ್ಪವನ್ನು ಸಂಗ್ರಹಿಸಲು ಸಹಾಯ ಮಾಡುತ್ತದೆ. ಇದು ಪ್ರಕೃತಿಯ ಒಂದು ಅದ್ಭುತ ಎಂಜಿನಿಯರಿಂಗ್. ಆಹಾರ ಎಲ್ಲಿದೆ ಎಂದು ತಿಳಿಸಲು ಜೇನುನೊಣಗಳು ವ್ಯಾಗ್ ಡ್ಯಾನ್ಸ್ ಎಂಬ ವಿಶೇಷ ನೃತ್ಯವನ್ನು ಮಾಡುತ್ತವೆ. ಈ ನೃತ್ಯದ ಮೂಲಕ ಅವು ಆಹಾರ ಇರುವ ದಿಕ್ಕು ಮತ್ತು ದೂರವನ್ನು ಇತರ ನೊಣಗಳಿಗೆ ತಿಳಿಸುತ್ತವೆ. ಕೇವಲ 1 ಪೌಂಡ್ ಜೇನುತುಪ್ಪ ತಯಾರಿಸಲು ಜೇನುನೊಣಗಳು ಸುಮಾರು 20 ಲಕ್ಷ ಹೂವುಗಳಿಗೆ ಭೇಟಿ ನೀಡಬೇಕಾಗುತ್ತದೆ ಮತ್ತು ಸಾವಿರಾರು ಕಿಲೋಮೀಟರ್ ಹಾರಬೇಕಾಗುತ್ತದೆ. ಜೇನುನೊಣಗಳು ಹಾರಾಟದ ಸಮಯದಲ್ಲಿ ದಿಕ್ಕನ್ನು ಗುರುತಿಸಲು ಸೂರ್ಯನನ್ನು ದಿಕ್ಸೂಚಿಯಾಗಿ ಬಳಸುತ್ತವೆ. ಮೋಡ ಕವಿದ ವಾತಾವರಣದಲ್ಲೂ ಅವುಗಳಿಗೆ ದಾರಿ ತಿಳಿಯುತ್ತದೆ. ಇವುಗಳ ಮೆದುಳು ಎಳ್ಳಿನ ಕಾಳಿನಷ್ಟಿದ್ದರೂ ಇವುಗಳಿಗೆ ಮುಖಗಳನ್ನು ಗುರುತಿಸುವ ಮತ್ತು ನೆನಪಿಟ್ಟುಕೊಳ್ಳುವ ಅದ್ಭುತ ಶಕ್ತಿ ಇದೆ. ಒಂದು ಜೇನುಗೂಡಿನಲ್ಲಿ ಒಂದೇ ರಾಣಿ ಜೇನು ಇರುತ್ತದೆ. ಇದು ದಿನಕ್ಕೆ ಸುಮಾರು 1500 ರಿಂದ 2000 ಮೊಟ್ಟೆಗಳನ್ನು ಇಡಬಲ್ಲದು. ಜೇನುತುಪ್ಪವು ಎಂದಿಗೂ ಕೆಡದ ಏಕೈಕ ಆಹಾರ ಪದಾರ್ಥ. ಸಾವಿರಾರು ವರ್ಷಗಳ ಹಳೆಯ ಈಜಿಪ್ಟ್ ಪಿರಮಿಡ್ಗಳಲ್ಲಿ ಸಿಕ್ಕ ಜೇನುತುಪ್ಪ ಇಂದಿಗೂ ತಿನ್ನಲು ಯೋಗ್ಯವಾಗಿದೆ ಎಂದರೆ ನೀವು ನಂಬಲೇಬೇಕು. ಜೇನುನೊಣಗಳು 1 ಸೆಕೆಂಡ್ಗೆ ಸುಮಾರು 200 ಬಾರಿ ತಮ್ಮ ರೆಕ್ಕೆಗಳನ್ನು ಬಡಿಯುತ್ತವೆ. ಇದರಿಂದಲೇ ನಮಗೆ ಅವುಗಳ ಝೇಂಕಾರ ಕೇಳಿಸುತ್ತದೆ. ನಾಯಿಗಳಿಗಿಂತಲೂ ತೀಕ್ಷ್ಣವಾಗಿ ವಾಸನೆ ಗ್ರಹಿಸುವ ಶಕ್ತಿ ಇವುಗಳಿಗಿದೆ. ಈ ಕಾರಣದಿಂದಲೇ ಇವು ಕಿಲೋಮೀಟರ್ ದೂರದಲ್ಲಿರುವ ಹೂಗಳನ್ನು ಸುಲಭವಾಗಿ ಪತ್ತೆ ಹಚ್ಚುತ್ತವೆ. ನಾವು ತಿನ್ನುವ 1/3 ಭಾಗದಷ್ಟು ಆಹಾರವು ಜೇನುನೊಣಗಳ ಪರಾಗಸ್ಪರ್ಶದಿಂದ ನಮಗೆ ಸಿಗುತ್ತದೆ. ಒಂದು ವೇಳೆ ಜೇನುನೊಣಗಳು ಅಳಿದು ಹೋದರೆ ಮಾನವನ ಅಸ್ತಿತ್ವಕ್ಕೂ ಅಪಾಯ ಎದುರಾಗಬಹುದು. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.